ನಮಸ್ಕಾರ ಸ್ನೇಹಿತರೆ, ತಮ್ಮೆಲ್ಲರಿಗೂ ಕುಕ್ ವಿತ್ ಖುಷಿ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ನಾನು ಅಜ್ವಾಯಿನ್ ಪರೋಟಾನ ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ. ಅಜ್ವಾಯಿನ್ ಪರೋಟ ಸಾಮಾನ್ಯವಾಗಿ ನಾವು ಚಳಿಗಾಲದಲ್ಲಿ ಅಥವಾ ಯಾರಿಗಾದ್ರೂ ತುಂಬಾ ಕೋಲ್ಡ್ ಆಗಿರುತ್ತೆ ನೋಡಿ, ಅಥವಾ ಯಾರಿಗಾದ್ರೂ ಹೊಟ್ಟೆ ನೋಯ್ತಾ ಇದ್ರೆ ತುಂಬ, ಸೊ ಏನಾದರೂ ಊಟ ಮಾಡಿದಾಗ ಡೈಜೆಸ್ಟ್ ಆಗಿಲ್ಲ ಅಥವಾ ಹೊಟ್ಟೆ ನೋಯ್ತಾ ಇದೆ ಅಂದರೂ ಕೂಡ ಸೊ ನೀವು ಅಜ್ವಾಯಿನ್ ಪರೋಟಾನ ಊಟ ಮಾಡ್ಬೋದು. ಇವಾಗ ಚಳಿಗಾಲ ತುಂಬ ಇದೆ ಮತ್ತು ಕರೋನಾ ಟೈಮ್ ಕೂಡ. ಯಾರಿಗೆ ತುಂಬ ಶೀತ ಆಗ್ತಾ ಇದೆ, ಕೋಲ್ಡ್ ಆಗ್ತಾ ಇದೆ ಅಂತಂದರೆ ಕೇವಲ ನೀವು ಚಪಾತಿ ಮಾಡಿಕೊಡೋದ್ರಿಂದ ಏನು ಉಪಯೋಗ ಆಗೋದಿಲ್ಲ. ಸೊ ಅದ್ರ ಜೊತೆಗೆ ನೀವು ಅಜ್ವಾಯಿನ್ ಪರೋಟಾನ ಮಾಡಿಕೊಟ್ರೆ ಸೊ ತುಂಬಾ ಒಳ್ಳೆಯದು ಹೆಲ್ತಿಗೆ. ಇದನ್ನು ಈ ಚಳಿಗಾಲದಲ್ಲಿ ನೀವು ಮನೆಯಲ್ಲಿ ಟ್ರೈ ಮಾಡಿ. ಸೊ ನಿಮ್ಗೆ ಹೇಗೆ ಅನ್ನಿಸ್ತಂತ ನಂಗೆ ಕಮೆಂಟಲ್ಲಿ ತಿಳಿಸಿ. ಓಕೆ, ಸೊ ವಿಡಿಯೋ ಸ್ಟಾರ್ಟ್ ಮಾಡೋಣ. ನಾನಿಲ್ಲಿ ಗೋಧಿ ಹಿಟ್ಟು ತೊಗೋತಾ ಇದ್ದೀನಿ, 2 ಕಪ್ಪು ಗೋಧಿ ಹಿಟ್ಟು ತೊಗೋತಾ ಇದ್ದೀನಿ. ಸೊ ಈ ಒಂದು ಗೋಧಿ ಹಿಟ್ಟು ಆಶೀರ್ವಾದ ಗೋಧಿ ಹಿಟ್ಟು ತೊಗೊಂಡಿರೋದು ನಾನು. ನೀವು ಮನೇಲಿ ಯಾವ ಗೋಧಿ ಹಿಟ್ಟು ಬಳಸ್ತೀರೋ ಅದೇ ಗೋಧಿ ಹಿಟ್ಟನ್ನು ಬಳಸಿದರೆ ಆಯಿತು. ಇನ್ನು ಈ ಹಿಟ್ಟನ್ನು ನಾನು ಆಲ್ರೆಡಿ ಜರಡಿ ಅಥವಾ ಸಾಣಿಸ್ಕೊಂಡಿದ್ದೀವಿ ಅಂತ ಕೂಡ ಹೇಳ್ತೀವಿ. ಸೊ ಆಲ್ರೆಡಿ ನಾನು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಹಿಟ್ಟನ್ನು. ಇಲ್ಲಿ 2 ಕಪ್ಪು ಗೋಧಿ ಹಿಟ್ಟಿಗೆ ನಾನಿಲ್ಲಿ 2 ಟೇಬಲ್ ಸ್ಪೂನ್ ಅಜ್ವಾಯಿನ್ ಯೂಸ್ ಮಾಡ್ತಾಯಿದ್ದೀನಿ ನೋಡಿ, ಈ ರೀತಿ. ಸೊ ಈ ಅಜ್ವಾಯಿನ ಮೊದಲು ಕ್ಲೀನ್ ಮಾಡ್ಕೋಬೇಕು. ಸೊ ಕ್ಲೀನ್ ಮಾಡ್ಕೊಂಡು ಅದರಲ್ಲಿ ಸ್ವಲ್ಪ ಮಣ್ಣು ಇರುತ್ತೆ, ಅದೆಲ್ಲ ಸ್ವಲ್ಪ ನೋಡಿ ತೆಗೆದು ನಂತರ 2 ಟೇಬಲ್ ಸ್ಪೂನ್ ಇಲ್ಲಿ ಹಾಕ್ತಾಯಿದ್ದೀನಿ ನಾನು ಅಜ್ವಾಯಿನ್ನ. ನಿಮಗೆ ಎಷ್ಟು ಕಪ್ಪು ನೀವು ಹಿಟ್ಟು ತೊಗೊಂಡಿರ್ತೀರಿ ನೋಡಿ, ಆ ಪ್ರಮಾಣದಲ್ಲಿ ನೀವು 2 ಕಪ್ ತೊಗೊಂಡಿರೋದ್ರ ಪ್ರಕಾರ ನಾನಿಲ್ಲಿ 2 ಟೇಬಲ್ ಸ್ಪೂನ್ ಅಜ್ವಾಯಿನ್ ತೊಗೊಂಡಿದ್ದೀನಿ ತಾನೆ. ಸೊ ಅದೇ ರೀತಿಯೇ ನೀವು ಕೂಡ 4 ಕಪ್ ತೊಗೊಂಡ್ರು ಅಥವಾ 5 ಕಪ್ ತೊಗೊಂಡ್ರು 5 ಟೇಬಲ್ ಸ್ಪೂನ್ ಈ ರೀತಿ ಅಜ್ವಾಯಿನ್ನ ಸೇರಿಸ್ತಾ ಹೋಗಿ. ಇದಾದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು. ಇಲ್ಲಿ 2 ಕಪ್ ಗೋಧಿ ಹಿಟ್ಟಿಗೆ 1 ಟೇಬಲ್ ಸ್ಪೂನ್ ನಾನು ಉಪ್ಪನ್ನು ಸೇರಿಸ್ತಾ ಇದ್ದೀನಿ ನೋಡಿ. ಈ ರೀತಿ ಕೈಯಿಂದ ನಾನು ಫಸ್ಟಿಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಅಂದರೆ ಅಜ್ವಾಯಿನ್ ಮತ್ತು ಉಪ್ಪು ಸರಿಯಾಗಿ ಹಿಟ್ಟಲ್ಲಿ ಮಿಕ್ಸ್ ಆಗಬೇಕು. ಅದಾದ ನಂತರ ಸ್ವಲ್ಪ ನೀರನ್ನು ಹಾಕಿ ನಾವು ಹಿಟ್ಟನ್ನು ಕಲಿಸ್ಕೊಳ್ಳುವ. ಈ ಹಿಟ್ಟನ್ನು ನಾವು ಯಾವ ರೀತಿ ಗೋಧಿ ಹಿಟ್ಟಿನ ಚಪಾತಿ ಮಾಡೋದಕ್ಕೆ ನಾವು ನಾದ್ಕೋತೀವಿ ಹಿಟ್ಟನ್ನು, ಅದೇ ರೀತಿಯೇ ಈ ಒಂದು ಹಿಟ್ಟನ್ನು ನಾವು ತಯಾರು ಮಾಡ್ಕೋಬೇಕು. ಸ್ವಲ್ಪ ನೀರನ್ನು ಈ ರೀತಿ ಸೇರಿಸಿ, ತುಂಬಾ ಗಟ್ಟಿಯಾಗಿರಬಾರ್ದು, ತುಂಬ ತೆಳು ಕೂಡ ಆಗಿರಬಾರ್ದು. ಸೊ ಆ ರೀತಿ ಹಿಟ್ಟನ್ನು ಕಲಿಸ್ಕೊಂಡ್ರಾಯ್ತು. ಈ ರೀತಿ ಕಲಿಸ್ಕೊಂಡ್ಮೇಲೆ ಹಿಟ್ಟಿಗೆ ನಾನು ಸ್ವಲ್ಪ ಒಳ್ಳೆಣ್ಣೆನ ಹಾಕಿದ್ದೀನಿ. ಅದು ಸ್ವಲ್ಪ ಹಿಟ್ಟು ಮೆತ್ತಗಾಗಲಿ ಅಂತ ಹೇಳಿ. ನಾವು ಮಾಡುವಂಥ ಪರೋಟ ತುಂಬ ಮೆತ್ತಗೆ ಬರಬೇಕಂದ್ರೆ ಸ್ವಲ್ಪ ನಾವು ಈ ರೀತಿ ಒಳ್ಳೆಣ್ಣೆ ಅಥವಾ ನೀವು ಯಾವ ಒಂದು ರಿಫೈನ್ಡ್ ಎಣ್ಣೆನ ಬಳಸ್ತೀರಿ ಆ ಎಣ್ಣೆನ ಹಾಕಿ ಈ ರೀತಿ ಹಿಟ್ಟನ್ನು ನಾದ್ಕೋಬೇಕು. ನಂತರ ಇದನ್ನು ನಾವು ತಕ್ಷಣ ಮಾಡಬಾರ್ದು. ತಕ್ಷಣ ನಾವು ಮಾಡಿದರೆ ಚೆನ್ನಾಗಿ ಬರೋದಿಲ್ಲ ಪರೋಟ. ಸೊ ನಾವಿವಾಗ ಸ್ವಲ್ಪ ಹೊತ್ತು ಇದನ್ನು ಹಾಗೆಯೇ ನೆನೆಯೋದಕ್ಕೆ ಬಿಡೋಣ. 5 ರಿಂದ 7 ನಿಮಿಷ ಇದನ್ನು ಹೀಗೇ ಇಟ್ಟರೆ ಆಯಿತು, ಜಾಸ್ತಿ ಹೊತ್ತಿಡೋ ಅವಶ್ಯಕತೆ ಇಲ್ಲ. 5 ರಿಂದ 7 ನಿಮಿಷ ಆಗಿದೆ. ಇವಾಗ ಹಿಟ್ಟು ಚೆನ್ನಾಗಿ ನೆಂದಿದೆ ಕೂಡ. ಸೊ ಇವಾಗ ನಾವು ಪರೋಟನ ಮಾಡೋಣ. ಈ ಒಂದು ಅಜ್ವಾಯಿನ್ ಪರೋಟನ ನಾವು ತ್ರಿಕೋನ ಆಕೃತಿಯಲ್ಲಿ ಮಾಡ್ತಾಯಿದ್ದೀವಿ. ತ್ರಿಕೋನ ಆಕೃತಿಯಲ್ಲಿ ನಾವು ಮಾಡಿದರೆ ಸ್ವಲ್ಪ ಅಟ್ರಾಕ್ಟಿವ್ ಆಗಿರುತ್ತೆ. ಸೊ ಯಾರಾದರೂ ಗೆಸ್ಟ್ ಬಂದಾಗ ಅಥವಾ ಮನೆ ಮೆಂಬರ್ಸ್ಗೆ ನೀವು ಈ ರೀತಿ ತ್ರಿಕೋನ ಆಕಾರದಲ್ಲಿ ಮಾಡಿಕೊಟ್ರೆ ಸೊ ಅವ್ರಿಗೆ ಇನ್ನೊಂದು ಸ್ವಲ್ಪ ತಿನ್ನಬೇಕು ಅಂತ ಅನಿಸುತ್ತೆ. ರೆಗ್ಯುಲರ್ ನಾವು ರೌಂಡ್ ಶೇಪಲ್ಲಿ ಮಾಡ್ತಾನೆ ಇರ್ತೀವಿ, ಬಟ್ ಅಜ್ವಾಯಿನ್ ಪರೋಟನ ಇಲ್ಲಿ ತ್ರಿಕೋನದಲ್ಲಿ ಮಾಡ್ತಾರೆ, ಆಗ್ರಾ ಮತ್ತು ಉತ್ತರ ಭಾರತದಲ್ಲಿ. ಸೊ ನಾನು ಯಾವಾಗ ಇಲ್ಲಿ ಉತ್ತರ ಭಾರತದಲ್ಲಿ ಬಂದಿದ್ದೀನಿ ಮತ್ತು ನಾರ್ತ್ ಇಂಡಿಯಾದಲ್ಲಿ ನಾವು ಇರ್ತಾ ಇದ್ದೀವಿ. ಸೊ ಇಲ್ಲಿ ಈ ಕಡೆ ಇದೇ ರೀತಿಯೇ ಅಜ್ವಾಯಿನ್ ಪರೋಟನ ಮಾಡಿಕೊಡ್ತಾರೆ ಹೋಟೆಲಲ್ಲಿ ಮತ್ತು ಶಾಪಲ್ಲಿ, ಎಲ್ಲೇ ಹೋದರೂ ಕೂಡ ನಿಮ್ಗೆ ಇದೇ ರೀತಿಯ ಅಜ್ವಾಯಿನ್ ಪರೋಟ ತಿನ್ನೋದಕ್ಕೆ ಸಿಗುತ್ತೆ. ಸೊ ನಾನು ಕೂಡ ಅದೇ ರೀತಿ ನಿಮ್ಗೆ ಇಲ್ಲಿ ಮಾಡಿ ತೋರಿಸ್ತಾ ಇರೋದು ನೋಡಿ. ತ್ರಿಕೋನ ಶೇಪಲ್ಲಿ ಇವಾಗ ಆಗಿದೆ. ಅದೇ ಒಂದು ನಿಟ್ಟಿನಲ್ಲಿ ನಾವು ಈ ರೀತಿ ತ್ರಿಕೋನ ಶೇಪ್ ಕೆಡಬಾರ್ದು. ಅದೇ ರೀತಿಯೇ ಎಲ್ಲ ಒಂದು ತುದಿನ ಕೂಡ ನಾವು ಇದೇ ರೀತಿ ಲಟ್ಟಿಸ್ತಾ ಹೋಗಬೇಕು. ಇನ್ನು ಅಜ್ವಾಯಿನ್ ಪರೋಟನ ತಿನ್ನೋದ್ರಿಂದ ನಾನಾ ಲಾಭಗಳಿದೆ. ಒಂದು, ಇದನ್ನು ನೀವು ನಿಮ್ಮ ಹೊಟ್ಟೆ ನೋವು ಬರ್ತಾಯಿದ್ರೆ ಸೊ ಆ ಟೈಮಲ್ಲಿ ನೀವು ಅಜ್ವಾಯಿನ್ ಪರೋಟನ ತಿನ್ಬೋದು. ಅದಲ್ಲದೆ ನಿಮಗೆ ಹೊಟ್ಟೆ ಉಬ್ರ ಅಥವಾ ನಿಮಗೆ ಅಜೀರ್ಣತೆ ಇದ್ದರೆ ಮತ್ತು ನಿಮಗೆ ಗ್ಯಾಸ್ ಪ್ರಾಬ್ಲಮ್ ಇದ್ದರೆ, ಸೊ ಅಂದರೆ ಆ್ಯಸಿಡಿಟಿ ಪ್ರಾಬ್ಲಮ್ ಇದ್ದರೆ ಸೊ ಈ ರೀತಿ ಅಜ್ವಾಯಿನ್ ಪರೋಟನ ತಿನ್ನೋದ್ರಿಂದ ಈ ಎಲ್ಲ ಸಮಸ್ಯೆಗಳಿಂದ ಪರಿಹಾರನ ಪಡ್ಕೋಬೋದು ನೋಡಿ. ನಮ್ಮ ಅಜ್ವಾಯಿನ್ ಪರೋಟ ತ್ರಿಕೋನ ಶೇಪಲ್ಲೇ ಇದೆ. ಸೊ ನಂತರ ನಾನಿಲ್ಲಿ ಸ್ವಲ್ಪ ಎಣ್ಣೆನ ಹಚ್ತಾ ಇದ್ದೀನಿ. ಇಲ್ಲಿ ನೀವು ತುಪ್ಪ ಕೂಡ ಬಳಸ್ಬೋದು ಅಥವಾ ರಿಫೈನ್ಡ್ ಎಣ್ಣೆ ಕೂಡ ಬಳಸ್ಬೋದು. ನೀವು ಈ ಒಂದು ಅಜ್ವಾಯಿನ್ ಪರೋಟನ ಡೈಲಿ ಬೇಸಿಸಲ್ಲಿ ಟಿಫಿನ್ ಪ್ಯಾಕ್ ಮಾಡೋದು ಕೂಡ ಯೂಸ್ ಮಾಡ್ಬೋದು. ಅದ್ರ ಜೊತೆಗೆ ಮಕ್ಕಳಿಗೆ ತುಂಬ ಶೀತ ಆಗ್ತಾಯಿದೆ, ಕೋಲ್ಡ್ ಆಗ್ತಾಯಿದೆ ಅಂತಂದರೆ ಆ ಟೈಮಲ್ಲಿ ಅಜ್ವಾಯಿನ್ ಪರೋಟನ ಮಾಡಿಕೊಟ್ರೆ ಅವ್ರಿಗೆ ತಕ್ಷಣ 1-2-3 ದಿನದಲ್ಲಿ ಅವ್ರಿಗೆ ಈ ಒಂದು ಶೀತ ಕೋಲ್ಡಿಂದ ಸ್ವಲ್ಪ ಅವ್ರಿಗೆ ಪರಿಹಾರ ಸಿಗ್ಬೋದು. ಇದೇ ರೀತಿಯೇ ಎಲ್ಲ ಅಜ್ವಾಯಿನ್ ಪರೋಟನೂ ನಾನು ಮಾಡ್ಕೊತಾ ಇದ್ದೀನಿ.
ಫ್ರೆಂಡ್ಸ್, ಇವತ್ತಿನ ಈ ರೆಸಿಪಿ ನಿಮಗೆ ಹೇಗನಿಸ್ತು? ಈ ವಿಡಿಯೋ ಒಂದು ಲೈಕ್ ಕೊಟ್ಟು ದಯವಿಟ್ಟು ತಿಳಿಸಿ. ನೀವೆಷ್ಟು ಲೈಕ್ ಮಾಡ್ತೀರ ಅಷ್ಟೇ ನನಗೆ ಗೊತ್ತಾಗುತ್ತೆ ನಿಮಗೆ ನನ್ನ ರೆಸಿಪಿ ಇಷ್ಟ ಆಗ್ತಾ ಇದೆ ಅಂತ. ಜೊತೆಗೆ ಸಾಧ್ಯ ಆದರೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆಗೆ ಶೇರ್ ಕೂಡ ಮಾಡ್ಕೊಳ್ಳಿ. ಇನ್ನು ಮುಂದಿನ ವೀಡಿಯೋಸ್ಗಳಿಗಾಗಿ ನೋಡೋದಕ್ಕೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಕಂಪ್ಲೀಟ್ ಫ್ರೀ ಇದೆ. ಸೊ ನನ್ನ ವೀಡಿಯೋಸ್ ಬಂದಾಗ ನಿಮಗೆ ಒಂದು ನೋಟಿಫಿಕೇಷನ್ ಸಿಗುತ್ತೆ, ಆವಾಗಲೇ ನೀವು ನನ್ನ ವೀಡಿಯೋಸ್ನ ನೋಡ್ಬೋದು. ಓಕೆ ಸ್ನೇಹಿತರೆ, ಮುಂದಿನ ವಿಡಿಯೋದಲ್ಲಿ ನಾನು ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.